ನಿಮಗೆ ಕೋಡಿಂಗ್ ಅನ್ನು ಕಲಿಬೇಕಂತ ಹೇಳಿದ್ರೆ ನೀವು ಫಸ್ಟಿಗೆ ಯಾವ ರೀತಿ ಲಾಜಿಕಲ್ ಆಗಿ ಥಿಂಕ್ ಮಾಡಬೇಕು ಅಂತೇಳಿ ಕಲಿಬೇಕು. ಈ ಲಾಜಿಕಲ್ ಆಗಿ ಥಿಂಕ್ ಮಾಡೋದು ಹೇಗೆ ಅಂತೇಳಿ ನಾನು ಕಾಲೇಜಲ್ಲಿ ಕಲ್ತದ್ದು, ಪಿ ಯು ಸಿ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಮ್ಮ ಸರ್ ಯಾವ ರೀತಿ ನಮಗೆ ಕಲಿಸಿದ್ರು ಆ ರೀತಿ ನಾನು ಕಲ್ತಿದ್ದೆ. ಬಟ್ ಈ ಲಾಜಿಕಲ್ ಆಗಿ ಥಿಂಕ್ ಮಾಡೋದು ಮೇ ಬಿ ನಿಮ್ಮ ಕಾಲೇಜಲ್ಲಿ ಕಲಿಸ್ತಿರುವವರು ಅಥವಾ ನೀವು ನಿಮ್ಮಷ್ಟಕ್ಕೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿಕೊಂಡು ಯಾವ ರೀತಿ ಲಾಜಿಕ್ಸ್ ವರ್ಕ್ ಆಗ್ತವೆ ಮತ್ತೆ ಯಾವ ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಯೂಸ್ ಆಗ್ತವೆ ಕೋಡಿಂಗ್ ಅಲ್ಲಿ ಅಂತೇಳಿ ನೀವು ಕಲಿಬಹುದು. ಸೊ ಅದರಿಂದ ನೀವು ಕಾಲೇಜಿಗೆ ಹೋಗ್ತಿದ್ರೆ ಅಥವಾ ಎಲ್ಲಿಯಾದ್ರೂ ನೀವು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ ಮಾಡೋದಾದ್ರೆ ಅದರಲ್ಲಿ ಅವ್ರು ಯಾವ ರೀತಿ ಲಾಜಿಕ್ಸ್ ಅನ್ನು ಫಾರ್ಮ್ ಮಾಡುದು ಅಂತೇಳಿ ಕಲಿಸ್ತಾರೆ. ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಿರೋದಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಬ್ಲಾಗ್ ಆರ್ಟಿಕಲ್ ಅನ್ನು ಅಥವಾ ಈವನ್ ಪುಸ್ತಕಗಳನ್ನು ಓದಿ ಸಹ ನಿಮ್ಗೆ ಕಲೀಲಿಕ್ಕೆ ಆಗ್ತದೆ. ಸೊ ಅದರಿಂದ ಫಸ್ಟಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿಯನ್ನು ಸರಿಯಾಗಿ ಕಲೀರಿ, ಮತ್ತೆ ಸ್ವಲ್ಪ ಲಾಜಿಕ್ಸ್ ಅನ್ನೆಲ್ಲ ಕಲೀರಿ. ಯಾವ ರೀತಿ ಇಫ್ ಎಲ್ ಸ್ಟೇಟ್ಮೆಂಟ್ ವರ್ಕ್ ಆಗ್ತದೆ, ಮತ್ತೆ ಯಾವ ರೀತಿ ಒಂದು ಲೂಪ್ ವರ್ಕ್ ಆಗ್ತದೆ. ನಿಮ್ಗೆ ನಾನೀಗ ಹೇಳುದು ಎಂತ ಅಂತ ಅರ್ಥ ಆಗದಿದ್ರೆ ನೀವು ಅದರ ಬಗ್ಗೆ ಸರ್ಚ್ ಮಾಡಬಹುದು, ನಿಮ್ಗೆ ಇಮಿಡಿಯೇಟ್ಲಿ ಸಿಗ್ತದೆ. ಸೊ ಅದು ಅಷ್ಟು ಬಿಟ್ಟು ಸ್ವಲ್ಪ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಕಲಿಬಹುದು ನಿಮ್ಗೆ. ಎಂತಕಂದ್ರೆ ನೀವು ಅದನ್ನು ಕಲ್ತ್ರೆ ನಿಮ್ಗೆ ಕರೆಕ್ಟ್ ಆಗಿ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಕಲೀಲಿಕ್ಕೆ ಆಗ್ತದೆ. ಒಂದ್ಸರಿ ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಕರೆಕ್ಟ್ ಆಗಿ ಕಲ್ತ್ರೆ ನಿಮ್ಗೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದು ಅಷ್ಟಂತ ಕಷ್ಟಕರ ಅಲ್ಲ. ಎಂತಕಂದ್ರೆ ಬೇಸಿಕ್ ಆಗಿ ಹೇಳುದಾದ್ರೆ ಈ ಎಲ್ಲ ಲಾಜಿಕ್ಸ್ ಉಂಟಲ್ಲ ಅದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇರುವುದು. ಲಾಜಿಕ್ಸ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿಯ ಕಾನ್ಸೆಪ್ಟ್ಸ್ ಅನ್ನು ಯೂಸ್ ಮಾಡಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವರ್ಕ್ ಆಗ್ತದೆ. ಸೊ ಅದರಿಂದ ಜಸ್ಟ್ ಒಂದು ಸಿಂಟ್ಯಾಕ್ಸ್ ಉಂಟಲ್ಲ ಅದು ಮಾತ್ರ ಚೇಂಜ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಜಾವಾದಲ್ಲಿ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಅಂತೇಳಿ ನಾವು ಬರೀತೇವೆ ಒಂದು ಕ್ಲಾಸ್ ಕ್ರಿಯೇಟ್ ಮಾಡೋದಾದ್ರೆ, ಅದೇ ನಾವು C++ ಅಲ್ಲಿ ಜಸ್ಟ್ ವಾಯ್ಡ್ ಮೇನ್ ಅಥವಾ ಇಂಟ್ ಮೇನ್ ಅಂತೇಳಿ ನಾವು ಬರೆಯೋದು. ಸೊ ಅದರಿಂದ ನಿಮ್ಗೆ ಯಾವ ರೀತಿ ಆ ಲ್ಯಾಂಗ್ವೇಜ್ ಬರೆಯೋದು ಅಂತೇಳಿ ನೀವು ಅಷ್ಟೇ ಕಲಿಬೇಕು ಹೊರತು ನಿಮ್ಗೆ ಎಂಟೈರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯುವ ಅಗತ್ಯ ಇಲ್ಲ. ಅದು ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿಯನ್ನು ಕಲ್ತ್ರೆ ನಿಮ್ಗೆ ಇಮಿಡಿಯೇಟ್ಲಿ ಯಾವ ರೀತಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಕಲಿಬಹುದು ಅಂತೇಳಿ ನಿಮ್ಗೆ ಅರ್ಥ ಆಗ್ತದೆ. ಸೊ ಒಂದ್ಸರಿ ನೀವು ಜಸ್ಟ್ ಒಂದು ಬೇಸಿಕ್ಸ್ ಅನ್ನು ಕಲ್ತ ನಂತರ ಯಾವ ರೀತಿ ಲಾಜಿಕ್ಸ್ ವರ್ಕ್ ಆಗ್ತದೆ ಮತ್ತೆ ಯಾವ ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಅನ್ನು ಅಪ್ರೋಚ್ ಮಾಡ್ತೇವೆ, ಅದಾದ ನಂತರ ನೀವು ಇಮಿಡಿಯೇಟ್ಲಿ ಹಲೋ ವರ್ಲ್ಡ್ ಪ್ರೋಗ್ರಾಮ್ ಅನ್ನು ಬಿಲ್ಡ್ ಮಾಡಬೇಕು. ಯಾವುದೇ ಲ್ಯಾಂಗ್ವೇಜ್ ಯೂಸ್ ಮಾಡಬಹುದು, ಮೇ ಬಿ ಜಾವಾ ಸ್ಕ್ರಿಪ್ಟ್, ಮೇ ಬಿ ಜಾವಾ, ಮೇ ಬಿ ಪೈಥಾನ್ ಅಥವಾ ಮೇ ಬಿ C++, ಸಿ ಲ್ಯಾಂಗ್ವೇಜ್, ಯಾವುದೇ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿ ಜಸ್ಟ್ ಒಂದು ಹಲೋ ವರ್ಲ್ಡ್ ಪ್ರೋಗ್ರಾಮ್ ಅನ್ನು ರನ್ ಮಾಡಿ. ಇದು ಎಂತಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ಜಸ್ಟ್ ಲಾಜಿಕ್ಸ್ ಅನ್ನು ಕಲಿಬಹುದು, ಎಷ್ಟು ಬೇಕಿದ್ರೆ ಕಲಿಬಹುದು, ಪುಸ್ತಕವನ್ನು ಓದಬಹುದು. ತುಂಬಾ ಜನರು ಅದರ ಮೇಲೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಬಟ್ ನಿಮ್ಗೆ ಪ್ರೋಗ್ರಾಮಿಂಗ್ ಕಲಿಬೇಕಿದ್ರೆ ನೀವು ಪ್ರೋಗ್ರಾಮ್ ಮಾಡಬೇಕು. ಯಾವ ರೀತಿ ಮಾಡೋದು ಪ್ರೋಗ್ರಾಮ್ ಅನ್ನು, ಈಗ ಪ್ರೋಗ್ರಾಮ್ ಅನ್ನು ಆಕ್ಚುಲ್ ಆಗಿ ಹೇಗೆ ಮಾಡಬಹುದು ಅಂತ ಹೇಳಿದ್ರೆ ಜಸ್ಟ್ ಒಂದು ಹಲೋ ವರ್ಲ್ಡ್ ಪ್ರೋಗ್ರಾಮ್ ಅನ್ನು ನೀವು ಮಾಡಬೇಕು. ಇದರಲ್ಲಿ ನಿಮ್ಗೆ ಕೆಲವು ವಿಷಯಗಳು ಗೊತ್ತಾಗ್ತದೆ. ಎಂತ ಅಂತ ಹೇಳಿದ್ರೆ ಫಸ್ಟ್ ವಿಷಯ ಅಂತ ಹೇಳಿದ್ರೆ ಯಾವ ರೀತಿ ಆ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕಿದ್ರೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಸೆಟಪ್ ಇರಬೇಕು, ಅದು ಮೇನ್ ವಿಷಯ. ಸೊ ಅದನ್ನು ನಿಮ್ಗೆ ಕಲಿಬೇಕಾಗ್ತದೆ ನೀವು ಅದನ್ನು ಹಲೋ ವರ್ಲ್ಡ್ ಪ್ರೋಗ್ರಾಮ್ ರನ್ ಮಾಡ್ಬೇಕಿದ್ರೆ. ಸೆಕೆಂಡ್ ಎಂತ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸ್ಟ್ರಕ್ಚರ್ ಉಂಟಲ್ಲ ಅದೊಂದು ಗೊತ್ತಾಗ್ತದೆ, ಯಾವ ರೀತಿ ಒಂದು ಪ್ರೋಗ್ರಾಮ್ ಸ್ಟ್ರಕ್ಚರ್ ಇರ್ತದೆ. C++ ಅಲ್ಲಿ ಒಂದು ಸ್ಟ್ರಕ್ಚರ್ ಇರ್ತದೆ, ಜಾವಾದಲ್ಲಿ ಒಂದು ಸ್ಟ್ರಕ್ಚರ್ ಇರ್ತದೆ, ಪೈಥಾನ್ ಅಲ್ಲಿ ಒಂದು ಸ್ಟ್ರಕ್ಚರ್ ಇರ್ತದೆ. ಸೊ ಅದರಿಂದ ಈ ಎಲ್ಲ ಸ್ಟ್ರಕ್ಚರ್ಸ್ ಗಳನ್ನು ನಿಮ್ಗೆ ಕರೆಕ್ಟ್ ಆಗಿ ಕಲಿಲಿಕ್ಕೆ ಆಗ್ತದೆ ಹಲೋ ವರ್ಲ್ಡ್ ಪ್ರೋಗ್ರಾಮ್ ಮಾಡುವಾಗ. ಅದಾದ ನಂತರ ಯಾವ ರೀತಿ ಒಂದು ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡುದು, ಇನ್ ದ ಎಂಡ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಅಂತ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್, ಒಂದು ಟಾಸ್ಕ್ ಅನ್ನು ಮಾಡ್ಲಿಕ್ಕೆ. ಸೊ ಅದರಿಂದ ನೀವು ಆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಬರ್ದಾದ ನಂತರ ಅಂದ್ರೆ ಕೋಡ್ ಮಾಡಿದ ನಂತರ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ, ಅಂದ್ರೆ ಒಂದು ಟಾಸ್ಕ್ ರನ್ ಆಗ್ಬೇಕಲ್ಲ. ಆ ಟಾಸ್ಕ್ ಉಂಟಲ್ಲ ರನ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಸೊ ಇದು ಹೈಯೆಸ್ಟ್ ಇಂಪಾರ್ಟೆಂಟ್. ಎಂತಂದ್ರೆ ನಾವು ಇಷ್ಟು ಕಾನ್ಸೆಪ್ಟ್ಸ್ ಅನ್ನೆಲ್ಲ ಕಲ್ತು ಅದು ಇಮಿಡಿಯೇಟ್ ಆಗಿ ಯಾವ ರೀತಿ ಎಕ್ಸಿಕ್ಯೂಟ್ ಆಗ್ತದೆ ಅಂತೇಳಿ ನಮ್ಗೆ ಅದು ನಮ್ಮ ಕಣ್ಣಿನ ಎದುರು ಗೊತ್ತಾಗ್ತದೆ. ಸೊ ಅದರಿಂದ ನಾವು ಮಾಡಿದ ಒಂದು ಕೆಲಸವನ್ನು ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ನಮ್ಗೆ ಒಂದು ಒಳ್ಳೆ ಫೀಲಿಂಗ್ ಸಿಗ್ತದೆ, ನಂಗೆ ಸಿಗ್ತದೆ. ನಾನು ಎಕ್ಸಿಕ್ಯೂಟ್ ಮಾಡುವಾಗ ಪ್ರೋಗ್ರಾಮ್ ಅನ್ನು ಐ ಆಮ್ ಶೋರ್ ನಿಮ್ಗೆ ಸಹ ನೀವು ನಿಮ್ಮ ಫಸ್ಟ್ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡುವಾಗ ನಿಮ್ಗೆ ಅದೇ ಆಗ್ತದೆ. ಎಂತಂದ್ರೆ ನೀವು ಒಂದು ಇನ್ಸ್ಟ್ರಕ್ಷನ್ ಬರ್ದಿರ್ತೀರಿ, ಅದನ್ನು ರನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಎಂತಾದ್ರೂ ಒಂದು ಆಗ್ತದೆ. ಮೇ ಬಿ ಒಂದು ಡಿಸ್ಪ್ಲೇ ಅಲ್ಲಿ ಎಂತಾದ್ರು ಬರ್ತದೆ, ಅಥವಾ ಮೇ ಬಿ ಎಂತಾದ್ರು ಒಂದು ಲಾಜಿಕಲ್ ಆಗಿ ಅಂದ್ರೆ ನೀವು ಈಗ ನಂಬರ್ ಅನ್ನು ಎಂಟರ್ ಮಾಡಿದ್ರೆ ಅದನ್ನ ಆಡ್ ಮಾಡಿ ಅಥವಾ ಮೈನಸ್ ಮಾಡಿ ನಿಮ್ಗೆ ಅದು ತೋರಿಸ್ತದೆ. ಸೊ ಅದರಿಂದ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಒಂದ್ಸರಿ ನಿಮ್ಮ ಫಸ್ಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದ ನಂತರ ನೀವೆಲ್ಲ ಕಾನ್ಸೆಪ್ಟ್ಸ್ ಅನ್ನು ಕಲ್ತಿರ್ತೀರಲ್ಲ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಮತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್, ಈ ಎಲ್ಲ ಕಾನ್ಸೆಪ್ಟ್ಸ್ ಅನ್ನು ನೀವು ಟ್ರೈ ಮಾಡಬಹುದು. ನಿಮ್ಮ ಕಾಲೇಜಲ್ಲಿ ನೀವು ಈಗ ಹೋಗುದಾದ್ರೆ ನಿಮ್ಮ ಕಾಲೇಜಲ್ಲಿ ಸಹ ಅವರು ಇದನ್ನೇ ಮಾಡಿಸ್ತಿರ್ತಾರೆ, ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ಲಿಕ್ಕೆ ಹೇಳ್ತಾರೆ ಅವರು, ಯಾವ ರೀತಿ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿ ಅದರಲ್ಲಿ. ಸೊ ಅದರಿಂದ ನೀವು ನಿಮ್ಮಷ್ಟಕ್ಕೆ ಸಹ ಟ್ರೈ ಮಾಡಬಹುದು, ಯಾವ ರೀತಿ ಕ್ಲಾಸ್ ಆಬ್ಜೆಕ್ಟ್ಸ್ ಅನ್ನು ಕ್ರಿಯೇಟ್ ಮಾಡೋದು, ಫಂಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡೋದು, ಇಫ್ ಎಲ್ ಸ್ಟೇಟ್ಮೆಂಟ್ ರನ್ ಮಾಡೋದು, ಫಾರ್ ಲೂಪ್, ವೈಲ್ ಲೂಪ್, ಇಂಥ ಹಲವಾರು ರೀತಿಯ ವಿಷಯಗಳನ್ನೆಲ್ಲ ನೀವು ಎಕ್ಸಿಕ್ಯೂಟ್ ಮಾಡಿ ನೀವು ಅದನ್ನು ಕಲಿಬಹುದು. ಒಂದ್ಸರಿ ಅದೆಲ್ಲ ಕಲ್ತಾದ ನಂತರ ಬೇರೆ ಬೇರೆ ಟೆಕ್ನಾಲಜೀಸ್ ಗಳಿರ್ತದೆ. ಈಗ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ಜಸ್ಟ್ ಕೋಡ್ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಡಾಟಾ ಬೇಸ್ ಇರ್ತದೆ, ಅಲ್ಲಿ ಫ್ರಂಟ್ ಎಂಡ್ ಇರ್ತದೆ, ಅಲ್ಲಿ ಬ್ಯಾಕ್ ಎಂಡ್ ಇರ್ತದೆ. ಇಂಥ ಹಲವಾರು ರೀತಿಯ ಟೆಕ್ನಾಲಜೀಸ್ ಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು ನಿಮ್ಮಷ್ಟಕ್ಕೆ. ಒಂದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಇಮಿಡಿಯೇಟ್ಲಿ ಅದು ನಿಮ್ಗೆ ಗೊತ್ತಾಗ್ತದೆ, ಕೋಡ್ ಅನ್ನು ಎಲ್ಲಿ ಬರಿಬೇಕು, ಯಾವ ರೀತಿ ಬರಿಬೇಕು, ಮತ್ತೆ ಯಾವ ರೀತಿ ರನ್ ಮಾಡಬೇಕು. ಇಷ್ಟು ಕಲ್ತ ನಂತರ ನಿಮ್ಗೆ ಬ್ಯಾಕ್ ಎಂಡ್ ಅಲ್ಲಿ ರನ್ ಮಾಡಬಹುದು ಒಂದು ಪ್ರೋಗ್ರಾಮ್ ಅನ್ನು, ಫ್ರಂಟ್ ಎಂಡ್ ಅಲ್ಲಿ ಸಹ ರನ್ ಮಾಡಬಹುದು, ಡಾಟಾ ಬೇಸ್ಗೆ ಸಹ ಕನೆಕ್ಟ್ ಮಾಡಿ ಅದರಿಂದ ಎಕ್ಸಿಕ್ಯೂಟ್ ಮಾಡಬಹುದು. ಒಂದ್ಸರಿ ನೀವು ಈ ಎಲ್ಲ ವಿಷಯಗಳನ್ನು
ಅನ್ನು ಎಕ್ಸ್ಪ್ಲೋರ್ ಮಾಡಿದ ನಂತರ ನೀವು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡಬೇಕು. ಎಂತ ಹೇಳಿದ್ರೆ ನೀವೀಗ ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡುವಾಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಯಾವ ರೀತಿ ಒಂದು ಎಂಟೈರ್ ಪ್ರಾಜೆಕ್ಟ್ ವರ್ಕ್ ಆಗ್ತದೆ ಅಂತ. ಎಂತಕಂದ್ರೆ ಈಗ ನಾವು ಕೋಡಿಂಗ್ ಅಂತ ಹೇಳುವುದರೆ ಅದೊಂದು ಜಸ್ಟ್ ಒಂದು ಸಣ್ಣ ಪೀಸ್ ಆಫ್ ಕೋಡ್. ಬಟ್ ನಾವೀಗ ರಿಯಲ್ ವರ್ಲ್ಡ್ ಅಲ್ಲಿ ಎಂತಾರು ಎಕ್ಸಿಕ್ಯೂಟ್ ಮಾಡಬೇಕಿದ್ರೆ ಅಲ್ಲಿ ಮಲ್ಟಿಪಲ್ ಫೈಲ್ಸ್ ಗಳು ಇರ್ತವೆ, ಮಲ್ಟಿಪಲ್ ಟೆಕ್ನಾಲಜೀಸ್ ಗಳು ಇರ್ತವೆ. ಈ ಎಲ್ಲ ಟೆಕ್ನಾಲಜೀಸ್ ಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡಿ ಕಲ್ತು ಅದನ್ನು ಯಾವ ರೀತಿ ಒಟ್ಟಿಗೆ ವರ್ಕ್ ಮಾಡೋದು ಅಂತೇಳಿ ನೀವು ಕಲ್ತ್ರೆ ನಿಮಗೆ ಇಮಿಡಿಯೇಟ್ಲಿ ಜಾಬ್ಸಿಗೆ ಅಪ್ಲೈ ಮಾಡ್ಬೋದು, ಫ್ರೀಲಾನ್ಸಿಂಗ್ ಮಾಡ್ಬೋದು, ಮತ್ತೆ ನಿಮಗೆ ಒಂದು ಡೆವಲಪರ್ ಅಂತೇಳಿ ನಿಮ್ಮನ್ನೇ ನೀವು ಕರಿಬಹುದು, ನಿಮ್ಗೆ ಅದು ಇಂಪಾರ್ಟೆಂಟ್ ಅಂತೇಳಿ ಅನಿಸಿದ್ರೆ. ಸೊ ಅದರಿಂದ ನೀವು ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡ್ತಾ ಇದ್ರೆ ಉಂಟಲ್ಲ, ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ ಮತ್ತು ಒಂದು ನಿಮಗೆ ಪೋರ್ಟ್ಫೋಲಿಯೋ ಸಹ ಕರೆಕ್ಟ್ ಆಗಿ ಕ್ರಿಯೇಟ್ ಆಗ್ತದೆ. ಸೊ ಅದರಿಂದ ನೀವು ಆದಷ್ಟು ಬೇಗ ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಕೋಡಿಂಗ್ ಕಲೀಲಿಕ್ಕೆ ಶುರು ಮಾಡಿದ ನಂತರ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಲ್ಲಿ. ಎಂತ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಅಲ್ಲಿ ರಿಪ್ಲೈ ಕೊಡ್ತೇನೆ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.